ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷ 2ನೇ ವರ್ಷವನ್ನ ಪೂರೈಸ್ತಾ ಇರೋ ಹೊತ್ತಲ್ಲೇ ಯುಕ್ರೇನ್ಗೆ ಮತ್ತೊಂದು ಮಹಾ ಆಘಾತವನ್ನ ರಷ್ಯಾ ಕೊಟ್ಟಿದೆ. ಅಲ್ಲಿನ ಅತ್ಯಂತ ಬಲಿಷ್ಠ ಹಾಗೂ ಅತಿ ಸುಭದ್ರ ನಗರ ಅನ್ನಿಸ್ಕೊಂಡಿದ್ದ ಯುಕ್ರೇನ್ ಸೇನೆಯ ಪಾಲಿಗೆ ಕೋಟೆಯಂತಿದ್ದ ಆವ್ಡೈವ್ಕಾ ನಗರ ರಷ್ಯಾದ ಕೈವಶ ಆಗಿದೆ. ಅಲ್ಲಿದ್ದ ಯುಕ್ರೇನಿ ಸೇನೆ ನಗರವನ್ನ ಬಿಟ್ಟು ಪಲಾಯನ ಮಾಡಿದೆ. ಗೆಳೆಯರೆ, ಹೀಗೆ ರಷ್ಯಾ ಯುಕ್ರೇನ್ನ ಸಾಕಷ್ಟು ನಗರಗಳನ್ನು ಕೈವಶ ಮಾಡಿಕೊಂಡಿದೆಯಾದರೂ ಈ ಆವ್ಡೈವ್ಕಾ ನಗರದ ಪತನ ಯುಕ್ರೇನ್ಗೆ ತುಂಬಲಾಗದ ನಷ್ಟ ಹಾಗೂ ರಷ್ಯಾಗೆ ಅದ್ಭುತ ಗೆಲುವು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಾದ್ರೆ ಈ ಒಂದು ನಗರದ ಪತನ ಯುಕ್ರೇನ್ನ ಯುದ್ಧದ ದಿಕ್ಕನ್ನ ಹೇಗೆ ಬದಲಿಸುತ್ತೆ? ಇಲ್ಲಿ ಆವ್ಡೈವ್ಕಾ ಸೋಲು ರಷ್ಯಾ ಯುಕ್ರೇನ್ ವಿಷಯದಲ್ಲಿ ಹೊರಹಾಕ್ತಾ ಇರೋ ಸತ್ಯಗಳೇನು? ಯಾಕೆ ಈ ನಗರ ಯುಕ್ರೇನ್ನ ಪಾಲಿಗೆ ಎಲ್ಲ ರೀತಿಯಲ್ಲೂ ಅತ್ಯಂತ ಮಹತ್ವ ಅನ್ನಿಸ್ಕೊಳ್ತಾ ಇತ್ತು? ಬನ್ನಿ ನೋಡೋಣ. ಗೆಳೆಯರೆ, ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿ 2 ವರ್ಷ ಮುಗಿತಾ ಬರ್ತಾ ಇದೆ. ಈಗ ಫೆಬ್ರವರಿ 24 ಬಂದ್ರೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿ 2 ವರ್ಷ ಪೂರ್ಣಗೊಂಡ ಹಾಗಾಗತ್ತೆ. ಈ ಯುದ್ಧದಲ್ಲಿ ಯುಕ್ರೇನ್ ಸೋಲೋದಕ್ಕೆ ಪಶ್ಚಿಮದ ದೇಶಗಳು ಬಿಡ್ತಾ ಇಲ್ಲ, ಹಾಗೆ ರಷ್ಯಾ ಸುಲಭವಾಗಿ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎರಡೂ ದೇಶಗಳು ಸಾಕಷ್ಟು ನಷ್ಟಕ್ಕೀಡಾಗಿವೆ. ಈ ಯುದ್ಧ ಪ್ರತಿನಿತ್ಯ ರಷ್ಯಾದ ಬೊಕ್ಕಸಕ್ಕೆ ಕಡಿಮೆ ಅಂದ್ರೂ $500 ಮಿಲಿಯನ್ ಹೊರೆ ಬೀಳೋ ಹಾಗೆ ಮಾಡ್ತಾ ಇದೆ. ಹಾಗೆ ಯುಕ್ರೇನ್ ಕೂಡ ಇಷ್ಟೇ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದೆ. ಆದ್ರೂ ಅವರಿಗೆ ಪಶ್ಚಿಮದ ದೇಶಗಳು ಅಮೆರಿಕಾದ ನೆರವು ಭಾರಿ ಪ್ರಮಾಣದಲ್ಲಿ ಸಿಗ್ತಾ ಇರೋದ್ರಿಂದ ಅವರ ಬಜೆಟ್ಗೆ ಬೇಕಾಗುವ ಹಣವನ್ನು ಕೂಡ ಅಮೆರಿಕ ಮಿತ್ರ ದೇಶಗಳೇ ಕೊಡ್ತಾ ಇರೋದ್ರಿಂದ ಯುಕ್ರೇನ್ ಯುದ್ಧವನ್ನು ಮುಂದುವರಿಸ್ತಾ ಇದೆಯಾದರೂ ನಾಳೆ ಈ ಯುದ್ಧ ಮುಗಿದ ನಂತರ ಮತ್ತೆ ಚೇತರಿಸಿಕೊಳ್ಳೋದಕ್ಕೆ, ತನ್ನ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳೋದಕ್ಕೆ ಯುಕ್ರೇನ್ಗೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತವೆ. ಯಾಕೆಂದ್ರೆ ರಷ್ಯಾದ ವಾಯುದಾಳಿ ಈಗಾಗಲೇ ಬಹುತೇಕ ಯುಕ್ರೇನಿ ನಗರಗಳನ್ನು ನಾಶ ಮಾಡಿದೆ. ಸುಮಾರು 20% ಭೂಭಾಗ ಈಗಾಗಲೇ ರಷ್ಯಾದ ಕೈವಶ ಆಗಿದೆ. ಇದೇ ಸಂದರ್ಭದಲ್ಲಿ ರಷ್ಯಾ ಸೇನೆ ಯುಕ್ರೇನ್ನ ಡೊನೆಸ್ಕ್ಗೆ ಅತ್ಯಂತ ಸಮೀಪದಲ್ಲಿರೋ ನಗರ ಆವ್ಡೈವ್ಕಾ ನಗರವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿದೆ. ಗೆಳೆಯರೆ, ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆವ್ಡೈವ್ಕಾ. ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ರಷ್ಯಾ ಇಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ಬಕ್ಮತ್ ನಗರವನ್ನ ವಶಕ್ಕೆ ಪಡ್ಕೊಳ್ತು. ಇಷ್ಟಾದರೂ ಅಲ್ಲಿ ರಷ್ಯಾ ಸೇನೆಗೆ ತೀವ್ರ ಪ್ರತಿರೋಧ ತಪ್ಪಿರಲಿಲ್ಲ. ಯುಕ್ರೇನ್ ಯೋಧರು ಆವ್ಡೈವ್ಕಾದಲ್ಲಿ ಕುಳಿತು ಡೊನೆಸ್ಕ್ ಹಾಗೂ ಬಕ್ಮತ್ಗಳಲ್ಲಿನ ರಷ್ಯಾದ ಸೇನೆಯ ಮೇಲೆ ದಾಳಿಯನ್ನ ಮುಂದುವರಿಸಿದ್ರು. ಈ ನಗರ ರಷ್ಯಾದ ವಿರುದ್ಧ ದಾಳಿಗಳನ್ನು ಮಾಡೋದಕ್ಕೆ ಯುಕ್ರೇನಿ ಸೇನೆಗೆ ಒಂದು ಭದ್ರ ನೆಲೆಯನ್ನ ಒದಗಿಸಿಕೊಟ್ಟಿತ್ತು. ಇದು ಭದ್ರ ಕೋಟೆಯ ತರ ನಿರ್ಮಾಣಗೊಂಡಿತ್ತು. ಇಂಥ ನಗರ ಕೂಡ ಈಗ ರಷ್ಯಾದ ಕೈವಶ ಆಗಿದೆ. ಈ ನಗರ ಕೈತಪ್ಪು ಹೋಗಿರೋದು ಯುಕ್ರೇನ್ಗೆ ದೊಡ್ಡ ನಷ್ಟ ಅಂತ ನ್ಯೂಯಾರ್ಕ್ ಟೈಮ್ಸ್ ಬರೆದಿದೆ. ಸುಭದ್ರ ಕೋಟೆಗಳು, ಬೆಟ್ಟಗಳು, ಸೇತುವೆಗಳಿಂದ ಸುತ್ತುವರೆದ ಬೇರಿನ್ಯಾವ ನಗರವೂ ಯುಕ್ರೇನ್ನಲ್ಲಿಲ್ಲ. ಇಡೀ ಯುಕ್ರೇನ್ನಲ್ಲಿ ರಷ್ಯಾದ ಸೇನೆ ಮುಂದುವರಿಯದ ಹಾಗೆ ತಡೆಯುವ ಸಾಮರ್ಥ್ಯ ಆವ್ಡೈವ್ಕಾ ಆಗಿತ್ತು. ಈಗ ಅದು ಕೂಡ ಪತನಗೊಂಡಿರೋದ್ರಿಂದ ಇನ್ನು ಮುಂದೆ ಯುಕ್ರೇನ್ ತನ್ನ ಸಾಕಷ್ಟು ಭೂಭಾಗವನ್ನ ರಷ್ಯಾಗೆ ಬಿಟ್ಟು ಕೊಡಬೇಕಾಗಿ ಬರುತ್ತೆ ಅಂತ ನ್ಯೂಯಾರ್ಕ್ ಟೈಮ್ಸ್ ನ ವರದಿ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ಯುಕ್ರೇನ್ ಈ ನಗರವನ್ನ ಕಳ್ಕೊಂಡಿರೋದು ರಷ್ಯಾದ ಶಕ್ತಿ ಈ ಯುದ್ಧದಲ್ಲಿ ಹೆಚ್ಚಾಗ್ತಾ ಇರೋದನ್ನ ತೋರಿಸ್ತಾ ಇದೆ. ಹಾಗೆ ಶತ್ರುಗಳು ಅವರದ್ದೇ ಸೈನಿಕರ ಶವಗಳ ಮೇಲೆ ನಡೆಕೊಂಡು ಬರ್ತಾ ಇದ್ದಾರೆ. ಅವರ ಶಸ್ತ್ರಾಸ್ತ್ರಗಳು ನಮಗಿಂತ ಹೆಚ್ಚಾಗಿವೆ. ನಾಗರಿಕ ವಸತಿಗಳ ಮೇಲೆ ಬಾಂಬಿಂಗ್ ಮಾಡ್ತಾ 1ಕ್ಕೆ 10 ಬಾಂಬ್ಗಳನ್ನ, ಮಿಸೈಲ್ಗಳನ್ನ ಹಾರಿಸ್ತಾ ಇರುವ ರಷ್ಯಾ ಸೇನೆಯನ್ನ ಎದುರಿಸೋದಕ್ಕಿಂತ ಹಿಂದೆ ಸರಿಯೋದೇ ಉತ್ತಮ ನಿರ್ಧಾರವಾಗಿತ್ತು. ಹೀಗಾಗಿ ನಾವು ಹಿಂದಕ್ಕೆ ಬಂದಿದ್ದೀವಿ ಅಂತ ಯುಕ್ರೇನ್ ಸೇನೆಯ ದಕ್ಷಿಣ ವಿಭಾಗದ ಮುಖ್ಯಸ್ಥ ಅಲೆಕ್ಸಾಂಡರ್ ಹೇಳ್ಕೊಂಡಿದ್ದಾರೆ. ಹಾಗೆ ಯುಕ್ರೇನ್ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಕೊರತೆಯನ್ನ ಅನುಭವಿಸ್ತಾ ಇದೆ. ಪಶ್ಚಿಮದ ದೇಶಗಳು ಅಮೆರಿಕ ನಮಗಿನ್ನಷ್ಟು ಆಯುಧಗಳನ್ನು ಕೊಟ್ಟು ರಷ್ಯಾದ ವಿರುದ್ಧದ ಹೋರಾಟಕ್ಕೆ ನೆರವು ಕೊಡಬೇಕು ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಮೆರಿಕ ಮಿತ್ರ ದೇಶಗಳಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಗೆಳೆಯರಲ್ಲಿ, ಯುಕ್ರೇನ್ ಯುದ್ಧದಲ್ಲಿ ರಷ್ಯಾಗೆ ನಷ್ಟ ಉಂಟಾಗ್ತಿಲ್ಲ ಅಂತಲ್ಲ. ಮೊನ್ನೆ ರಷ್ಯಾದ 3 ಯುದ್ಧ ವಿಮಾನಗಳನ್ನ ಯುಕ್ರೇನ್ ಹೊಡೆದು ಕೆಡವಿದೆ. ಯುಕ್ರೇನ್ ದಾಳಿಯಲ್ಲಿ ರಷ್ಯಾದ ಯುದ್ಧ ಹಡಗುಗಳು ನಾಶ ಆಗಿವೆ. ರಷ್ಯಾ ಆಕ್ರಮಿಸಿಕೊಂಡಿರೋ ಯುಕ್ರೇನ್ನ ಪ್ರದೇಶ ಒಂದೇ ಅಲ್ಲ, ನೇರ ರಷ್ಯಾದ ಒಳಗೆ ಕೂಡ ಯುಕ್ರೇನ್ ಡ್ರೋನ್ ದಾಳಿಗಳನ್ನು ಮಾಡ್ತಾ ಇದೆ. ಯುಕ್ರೇನ್ನ ಮಿಸೈಲ್ಗಳು ರಷ್ಯಾದ ವಾಯುನೆಲೆಗಳ ಮೇಲೂ ಬಿದ್ದಿವೆ. ರಷ್ಯಾದ ಸಾಕಷ್ಟು ಟ್ಯಾಂಕ್ಗಳನ್ನ ಯುಕ್ರೇನ್ ಹೊಡೆದು ಹಾಕಿದೆ. ಆದ್ರೂ ರಷ್ಯಾದ ಭಾರೀ ಸೇನೆಯ ಮುಂದೆ ನಿಲ್ಲೋದಕ್ಕೆ ಯುಕ್ರೇನ್ಗೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಸತ್ಯನೇ. ಯುಕ್ರೇನ್ ಆಯುಧಗಳ ವಿಷಯದಲ್ಲಿ ರಷ್ಯಾದಷ್ಟು ಬಲಿಷ್ಠವಾಗಿಲ್ಲ. ಅವರು ಪಶ್ಚಿಮದ ದೇಶಗಳು ಹಾಗೂ ಅಮೆರಿಕದ ಮೇಲೆ ಆಧಾರ ಪಟ್ಟಿದ್ದಾರೆ. ಅಮೆರಿಕ ಇಷ್ಟು ದಿನಗಳ ಕಾಲ ಯುಕ್ರೇನ್ಗೆ ಸಾಕಷ್ಟು ಆಯುಧಗಳನ್ನ, ಹಣಕಾಸಿನ ನೆರವನ್ನ ಕೊಡ್ತಾ ಬರ್ತಾ ಇದೆ. ಆದ್ರೆ ಇತ್ತೀಚೆಗೆ ಅಮೆರಿಕದ ರಿಪಬ್ಲಿಕ್ ಪಕ್ಷದ ಸಂಸದರು ಯುಕ್ರೇನ್ಗೆ ಕೊಡಬೇಕಾದ ನೆರವಿಗೆ ಸಂಸತ್ತಲ್ಲಿ ಅಡ್ಡಗಾಲ ಹಾಕೊಂಡು ಕೂತಿದ್ದಾರೆ. ಹೀಗಾಗಿ ಅವರಿಗೆ ಆಯುಧ ಹಾಗೂ ಹಣಕಾಸನ್ನ ಕೊಡೋದಕ್ಕೆ ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಯುರೋಪಿಯನ್ ದೇಶಗಳು ಕೂಡ ಈಗಾಗಲೇ ತಮ್ಮಲ್ಲಿದ್ದ ಆಯುಧಗಳನ್ನ ಯುಕ್ರೇನ್ಗೆ ಪಂಪ್ ಮಾಡಿ ಆಗಿದೆ. ಈಗ ಅಲ್ಲಿ ಕೂಡ ಆಯುಧ
ಭಂಡಾರ ಖಾಲಿಯಾಗಿದೆ. ಸದ್ಯಕ್ಕೆ ಅವರು ಹೊಸ ಆಯುಧ ತಯಾರಿಕೆಗೆ ಬಜೆಟ್ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಶೆಲ್ಗಳ ತಯಾರಿಗೆ ಫ್ರಾನ್ಸ್ನ ಆರ್ಡಿನೆನ್ಸ್ ಫ್ಯಾಕ್ಟರಿಗೆ ಆದೇಶ ಕೊಡಲಾಗಿದೆ. ಸುಮಾರು $1.1 ಬಿಲಿಯನ್ ಮೊತ್ತದ ಆರ್ಟಿಲರಿ ಶೆಲ್ಗಳನ್ನ ಯುರೋಪಿಯನ್ ಯೂನಿಯನ್ ಯುಕ್ರೇನ್ಗೆ ಸರಬರಾಜು ಮಾಡೋದಕ್ಕೆ ಹೋಗ್ತಾ ಇದೆ. ಆದ್ರೆ ಅದು ಕೂಡ ಬಕಾಸುರನ ಹೊಟ್ಟೆಗೆ ಅಚ್ಚೇರು ಮಜ್ಜಿಗೆ ಹಾಕಿದ ಹಾಗಾಗುತ್ತೆ ಅಷ್ಟೇ. ಯುಕ್ರೇನ್ಗೆ ಹೆಚ್ಚಿನ ಪ್ರಮಾಣದ ಆಯುಧಗಳು ಬೇಕು. ಅಮೆರಿಕದ ಸಂಸತ್ತು ಬಿಡನ್ಗೆ ಆಯುಧ ಕೊಡೋದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅದರಲ್ಲೂ ಕೆಲ ಸಂಸದರು ಇನ್ನು ಮುಂದೆ ಕಂಡವರ ಯುದ್ಧಗಳಿಗೆಲ್ಲ ಅಮೆರಿಕ ತನ್ನ ತೆರಿಗೆದಾರರ ಹಣವನ್ನ ಒಂದೇ ಒಂದು ಪೈಸಾನು ಕೊಡಬಾರದು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಯುಕ್ರೇನ್ಗೆ ಸಹಾಯವನ್ನು ನಿಲ್ಲಿಸಿ ಅವರು ರಷ್ಯಾ ಜೊತೆ ಸಂಧಾನ ಮಾಡಿಕೊಳ್ಳೋದಕ್ಕೆ ಅಮೆರಿಕ ವೇದಿಕೆಯನ್ನ ಒದಗಿಸಿ ಕೊಡಬೇಕು ಅಂತ ಅಲ್ಲಿನ ರಿಪಬ್ಲಿಕನ್ ಪಕ್ಷದ ಸಂಸದರು ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಅಮೆರಿಕ ಅಧ್ಯಕ್ಷರದ್ದು ಕೂಡ ಇಲ್ಲಿ ಅಸಹಾಯಕ ಪರಿಸ್ಥಿತಿ. ಇನ್ನು ಅಮೆರಿಕದಲ್ಲಿ ಕೂಡ ಈ ವರ್ಷ ಚುನಾವಣೆಗಳು ನಡೀಬೇಕು. ಅಲ್ಲಿ ಅಕಸ್ಮಾತ್ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷರಾಗಿ ಆಯ್ಕೆ ಆದ್ರೆ ಯುಕ್ರೇನ್ಗೆ ಈಗ ಸಿಗ್ತಾ ಇರೋ ನೆರವು ಕೂಡ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇನ್ನು ಅಧ್ಯಕ್ಷೀಯ ಅಭ್ಯರ್ಥಿ ಟ್ರಂಪ್ ಅಂತೂ ಒಂದು ಹೆಜ್ಜೆ ಮುಂದೆನೆ ಹೋಗಿದ್ದಾರೆ. ನ್ಯಾಟೋಗೆ ಅಮೆರಿಕ ಕೊಡ್ತಾ ಇರೋ ಹಣವನ್ನ ಕೂಡ ನಿಲ್ಲಿಸುವ ಮಾತಾಡ್ತಾ ಇದ್ದಾರೆ. ನ್ಯಾಟೋ ದೇಶಗಳ ಮೇಲೆ ರಷ್ಯಾ ದಾಳಿ ಮಾಡಿದ್ರು ಕೂಡ ನಾವು ಅವರ ಸಹಾಯಕ್ಕೆ ಹೋಗೋದಿಲ್ಲ ಅಂತ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದ ಹಾಗೆ ಮಾಡ್ತಾರೆ ಅಥವಾ ಅಮೆರಿಕ ತನ್ನ ನೀತಿಯಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿಕೊಳ್ಳುತ್ತೆ ಅಂತ ಅಲ್ಲದೆ ಇದ್ರು ಟ್ರಂಪ್ ಮಾತುಗಳು ಹಾಗೂ ಸದ್ಯಕ್ಕೆ ಅಮೆರಿಕದಲ್ಲಿ ಸೃಷ್ಟಿಯಾಗ್ತಾ ಇರೋ ಸಮಸ್ಯೆಗಳು ನ್ಯಾಟೋ ದೇಶಗಳಲ್ಲಿ ಕೂಡ ಒಂದು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣವಾಗ್ತಾ ಇವೆ. ಅವರು ಅಮೆರಿಕದ ಮೇಲೆ ಹೆಚ್ಚು ಡಿಪೆಂಡ್ ಆಗೋದಕ್ಕಿಂತ ತಮ್ಮ ಆಯುಧಗಳ ತಯಾರಿಕೆಯನ್ನು ತಾವೇ ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಮತ್ತು ರಕ್ಷಣಾ ಬಜೆಟ್ ಅನ್ನ ಹೆಚ್ಚಿಸಿಕೊಳ್ಳೋ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಯುಕ್ರೇನ್ ಸಮಯಕ್ಕೆ ಬೇಕಾದ ಆಯುಧ ಸಹಾಯ ಇಲ್ಲದೆ ರಷ್ಯಾದ ವಿರುದ್ಧ ಸೊರಗಿದ ಹಾಗೆ ಕಾಣ್ತಾ ಇದೆ. ಇನ್ನು ಔಡೈವಿಕ ಪತನ ಅನ್ನೋದು ಯುಕ್ರೇನ್ಗೆ ಹೇಗೆ ತುಂಬಲಾಗದ ನಷ್ಟ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಗೆಳೆಯರೆ, ಈ ನಗರಕ್ಕೆ ಯುದ್ಧ ಅನ್ನೋದು ಹೊಸ್ತಲ್ಲ. 2014ರಲ್ಲಿ ರಷ್ಯಾ ಕ್ರಿಮಿಯಾದ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲೇ ಈ ಡೊನೆಸ್ಕ್ ಪ್ರದೇಶವನ್ನು ಕೂಡ ಕೈವಶ ಮಾಡ್ಕೊಳ್ಳೋದಕ್ಕೆ ರಷ್ಯಾ ಒಂದು ಪ್ರಯತ್ನವನ್ನು ಮಾಡ್ತು. ಆದ್ರೆ ಅದಕ್ಕೆ ಬೇಕಾದ ಸಂಪೂರ್ಣ ತಯಾರಿಯನ್ನ ಅವತ್ತು ರಷ್ಯಾ ಮಾಡ್ಕೊಂಡಿರ್ಲಿಲ್ಲ. ಹೀಗಾಗಿ ತನ್ನ ಯೋಚನೆಯನ್ನ ಅಲ್ಲಿಗೆ ಕೈ ಬಿಡ್ತಾದ್ರೂ ರಷ್ಯಾ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈ ಭಾಗದಲ್ಲಿ ಅಂದ್ರೆ ಪೂರ್ವ ಯುಕ್ರೇನ್ನ ಭಾಗ ಏನಿದೆ, ಇಲ್ಲಿ ಬಂಡುಕೋರ ಪಡೆಗಳಿಗೆ ರಷ್ಯಾ ಸಹಾಯ ಮಾಡ್ತಾ ಹೋಯ್ತು. ಅವರು ಯುಕ್ರೇನ್ ಸೇನೆಯ ವಿರುದ್ಧ ನಿರಂತರ ಸಂಘರ್ಷಕ್ಕೆ ನಿಂತರು. ಅವರಿಗೆ ಬೇಕಾದ ಆಯುಧ ಮತ್ತು ತರಬೇತಿಯನ್ನ ರಷ್ಯಾ ಕೊಡ್ತಾ ಹೋಯ್ತು. ಅವತ್ತು ಕೂಡ ಪದೇ ಪದೇ ದಾಳಿಗೆ ಒಳಗಾಗ್ತಾ ಬಂದದ್ದು ಈ ಔಡೈವಿಕ. ಹೀಗಾಗಿ ಯುಕ್ರೇನ್ ಇಲ್ಲಿ ಸುಸಜ್ಜಿತ ಪಡೆಯನ್ನ ನೇಮಕ ಮಾಡಿತು. ಇಡೀ ನಗರವನ್ನ ಸದಾ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿಡಿತು. ಇಲ್ಲಿ ಫೋರ್ಟಿಫಿಕೇಶನ್ ವ್ಯವಸ್ಥೆಗಳನ್ನ ಬಲಿಷ್ಠಗೊಳಿಸಲಾಯಿತು. ಹೀಗಾಗಿ ಕಳೆದ 2 ವರ್ಷಗಳಿಂದ ರಷ್ಯಾ ಈ ಭಾಗದಲ್ಲಿ ನಿರಂತರ ದಾಳಿಗಳನ್ನ ಮಾಡ್ತಾ ಇದ್ರೂ ಕೂಡ ಈ ನಗರವನ್ನ ಸುಲಭವಾಗಿ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಈ ನಗರ ಕೈ ಸೇರದೆ ರಷ್ಯಾ ಡೊನೆಸ್ಕ್ ಪ್ರದೇಶವನ್ನ ಗೆದ್ದು ಹಾಗಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ಯುಕ್ರೇನಿ ಪಡೆಗಳು ಔಡೈವಿಕಾದಲ್ಲಿ ಕೂತು ರಷ್ಯಾ ಆಕ್ರಮಿಸಿಕೊಂಡಿದ್ದ ಯುಕ್ರೇನ್ ಭೂಪ್ರದೇಶದ ಮೇಲೆ ಪ್ರತಿ ದಾಳಿಗೆ ಮುಂದಾಗ್ತಾ ಇದ್ವು. ಹೀಗಾಗಿ ರಷ್ಯಾ ಔಡೈವಿಕಾ ಮೇಲಿನ ದಾಳಿಯನ್ನ ತೀವ್ರಗೊಳಿಸ್ತಾ ಹೋಯಿತು. ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ, ಸಿರಿಯಾದಲ್ಲಿ, ಚೆಚನ್ಯಾದಲ್ಲಿ ಅಳವಡಿಸಿಕೊಂಡ ಯುದ್ಧ ತಂತ್ರಗಳನ್ನೇ ಇಲ್ಲಿ ಕೂಡ ಕಾರ್ಯರೂಪಕ್ಕೆ ತಂದ ರಷ್ಯಾ ಒಂದೇ ಸಮಕ್ಕೆ ತನ್ನ ಎಲ್ಲ ಶಕ್ತಿಯನ್ನ ಹಾಕಿ ಔಡೈವಿಕಾ ಮೇಲೆ ದಾಳಿ ಮಾಡಿದೆ. ಅಲ್ಲಿ ನಿರಂತರವಾಗಿ ಬಾಂಬಿಂಗ್ ಮಾಡ್ತಾ ಹೋಗಿದೆ. ಜೊತೆಗೆ ಅಲ್ಲಿದ್ದ ಯುಕ್ರೇನಿ ಸೇನೆಗೆ ಹೊರಗಿನಿಂದ ಯಾವ ಸಹಾಯವೂ ಸಿಗದ ಹಾಗೆ ದಿಗ್ಬಂಧನವನ್ನು ಹಾಕಿದೆ. ಅಲ್ಲಿ ಯುಕ್ರೇನಿ ಸೇನೆಯ ಸಂಖ್ಯೆ ಕಡಿಮೆಯಾಗಿದ್ದಷ್ಟೇ ಅಲ್ಲ, ಆಯುಧಗಳ ಸರಬರಾಜು ಹಾಗೂ ಬ್ಯಾಕಪ್ ಸಿಗೋದೇ ಇಲ್ಲ ಅನ್ನೋ ವಾತಾವರಣ ನಿರ್ಮಾಣವಾದ ನಂತರ ಅಲ್ಲಿದ್ದ ಬೆರಳೆಣಿಕೆಯಷ್ಟು ಸೈನಿಕರು ಇನ್ನು ಪ್ರತಿರೋಧ ಒಡ್ಡಿ ಪ್ರಯೋಜನ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗೆ ಔಡೈವಿಕಾ ರಷ್ಯಾದ ಪಾಲಾಗಿದೆ. ಇನ್ನು ಮುಂದೆ ಡೊನೆಸ್ಕ್ ಭಾಗದಲ್ಲಿ ರಷ್ಯಾಗೆ ಅಂತ ದೊಡ್ಡ ಪ್ರತಿರೋಧ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ರಷ್ಯಾ ಪಡೆ ಇನ್ನು ಮುಂದೆ ನಿಪ್ರೋ ನದಿಯ ಕಡೆಗೆ ಸಾಗ್ತಾ ಬರುತ್ತೆ. ಒಟ್ಟಾರೆ ಪಶ್ಚಿಮದ ದೇಶಗಳನ್ನ ಅಮೆರಿಕಾನ ನಂಬಿ ಇಲ್ಲಿ ಯುಕ್ರೇನ್ ಕೆಡ್ತಾ ಇದೆಯಾ ಅಥವಾ ಅಧ್ಯಕ್ಷ ಜೆಲೆನ್ಸ್ಕಿಯನ್ನ ನಂಬಿ ಅಲ್ಲಿನ ಜನ ಕೆಡ್ತಾ ಇದ್ದಾರಾ ಗೊತ್ತಿಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ರಷ್ಯಾದ ಜೊತೆಗಿನ ಸಂಬಂಧಗಳನ್ನ ಭಾರತೀಯ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮತ್ತೆ ವಿದೇಶಿ ವೇದಿಕೆಯ ಮೇಲೆ ಸಮರ್ಥಿಸಿಕೊಂಡಿದ್ದಾರೆ. ದೇಶಗಳ ನಡುವಿನ ಸಂಬಂಧಗಳು ಹಿಂದಿನ ಐತಿಹಾಸಿಕ ಘಟನೆಗಳು ಹಾಗೂ ಅನುಭವಗಳ ಇತಿಹಾಸದ ಮೇಲೆ ಆಧಾರ ಪಟ್ಟಿರುತ್ತವೆ ಅಂತ ಹೇಳಿರುವ ಜಯಶಂಕರ್, ಪಶ್ಚಿಮದ ದೇಶಗಳು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಆಯುಧಗಳನ್ನ ಸರಬರಾಜು ಮಾಡ್ತಾ ಇದ್ವು ಅನ್ನೋ ವಿಷಯನ ಮತ್ತೆ ಪಶ್ಚಿಮದ ದೇಶಗಳಿಗೆ ಅವರದ್ದೇ ನೆಲದಲ್ಲಿ ಅವರದ್ದೇ ವೇದಿಕೆಯ ಮೇಲೆ ನೆನಪು ಮಾಡಿಕೊಟ್ಟಿದ್ದಾರೆ. ಚೈನಾ ಜೊತೆ ಭಾರತದ ಸಂಬಂಧಗಳು ಚೆನ್ನಾಗಿಲ್ಲ, ಹಾಗಂತ
ಅಂತ ಭಾರತ ಹೇಗೆ ಚೈನಾನ ನೋಡುತ್ತೋ ಅದೇ ರೀತಿ ಪಶ್ಚಿಮದ ದೇಶಗಳು ಕೂಡ ಚೈನಾನ ನೋಡಬೇಕು ಅಂತ ನಾವು ಬಯಸೋದಿಲ್ಲ. ಹಾಗೆ ರಷ್ಯಾದ ವಿಷಯದಲ್ಲಿ ಕೂಡ ಪಶ್ಚಿಮದ ದೇಶಗಳ ಅಭಿಪ್ರಾಯ ಏನಿದೆಯೋ ಅದೇ ಅಭಿಪ್ರಾಯ ಭಾರತದ್ದು ಆಗಿರಬೇಕು ಅಂತೇನಿಲ್ಲ ಅನ್ನೋದನ್ನ ಯುರೋಪ್ ಅರ್ಥ ಮಾಡ್ಕೋಬೇಕು ಅಂತ ಜೈಶಂಕರ್ ಹೇಳಿದ್ದಾರೆ. ಇನ್ನು ರಷ್ಯಾದ ಜೊತೆಗಿನ ಭಾರತದ ತೈಲ ಒಪ್ಪಂದ ಭಾರತ ಯುರೋಪ್ ಸಂಬಂಧಗಳ ಮೇಲೆ ದುಷ್ಪರಿಣಾಮ ಬೀರೋದಿಲ್ವಾ ಅನ್ನೋ ಪ್ರಶ್ನೆಗೆ ಕೂಡ ಜೈಶಂಕರ್ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಆರಂಭವಾದ ನಂತರ ಯುರೋಪ್ ತನ್ನ ಇಂಧನ ಬೇಡಿಕೆಯನ್ನು ಪೂರೈಸಿಕೊಳ್ಳೋದಕ್ಕೆ ಅರಬ್ ದೇಶಗಳ ಕಡೆಗೆ ಮುಖ ಮಾಡಿತು. ಅರಬ್ ದೇಶಗಳು ಭಾರತಕ್ಕೆ ಇಂಧನ ಸರಬರಾಜು ಮಾಡ್ತಾ ಇದ್ವು. ಯುರೋಪ್ ಅವರ ಬಳಿಗೆ ಬಂದ ನಂತರ ಅವರ ಆದ್ಯತೆ ಯುರೋಪ್ ಆಯ್ತು. ಯಾಕೆಂದ್ರೆ ಯುರೋಪ್ ಹೆಚ್ಚು ಹಣವನ್ನು ಕೊಡುತ್ತೆ. ಹೀಗಾಗಿ ನಮಗೆ ಎರಡೇ ಆಯ್ಕೆಗಳು ಉಳ್ಕೊಂಡಿದ್ವು. ಒಂದು, ಇಂಧನ ಕೊರತೆಯನ್ನ ಅನುಭವಿಸಬೇಕು, ಯಾಕೆಂದ್ರೆ ನಮ್ಮ ಇಂಧನವನ್ನು ಕೂಡ ಯುರೋಪೇ ಖರೀದಿ ಮಾಡ್ತಾ ಇದೆ, ಅಥವಾ ಯುರೋಪ್ ಹೆಚ್ಚು ಬೆಲೆಯನ್ನ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ನಾವು ಕೂಡ ಹೆಚ್ಚು ಹಣವನ್ನ ಕೊಟ್ಟು ಇಂಧನವನ್ನ ಖರೀದಿ ಮಾಡಬೇಕಿತ್ತು. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಅನುಕೂಲವನ್ನ ನೋಡ್ಕೊಂಡ್ವಿ, ರಷ್ಯಾದ ಜೊತೆಗೆ ತೈಲ ವ್ಯಾಪಾರವನ್ನ ಮಾಡಿದ್ವಿ ಅಂತ ಹೇಳಿರೋ ಜೈಶಂಕರ್, ದೇಶಗಳ ನಡುವಿನ ಸಂಬಂಧಗಳು ಆಗಾಗ ಬದಲಾಗ್ತಾ ಹೋಗ್ತಾ ಇರುತ್ತವೆ. ರಷ್ಯಾ ಜೊತೆ ಅಮೆರಿಕ, ಯುರೋಪ್, ಜಪಾನ್, ಚೈನಾ ಎಲ್ಲ ದೇಶಗಳ ಸಂಬಂಧಗಳು ಕಾಲಕಾಲಕ್ಕೆ ಬದಲಾಗಿವೆ. ಆದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ರಷ್ಯಾ ಯಾವತ್ತೂ ಭಾರತದ ಹಿತಾಸಕ್ತಿಗಳಿಗೆ ಆತಂಕ ಉಂಟು ಮಾಡುವ ತರ ವರ್ತಿಸಿಲ್ಲ. ನಮ್ಮ ಸಂಬಂಧಗಳು ತುಂಬಾನೇ ಸ್ಥಿರವಾಗಿವೆ. ರಷ್ಯಾ ನಮ್ಮ ಸರ್ವಕಾಲಿಕ ಮಿತ್ರ ಅಂತ ಹೇಳುವ ಮೂಲಕ ಪಶ್ಚಿಮದ ದೇಶಗಳಿಗೆ ಮತ್ತೊಮ್ಮೆ ಭಾರತದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಬೇಕು ಅಂತ ಬಹಿರಂಗವಾಗಿ ನೇರವಾಗಿ ಪುತಿನ್ ಅವರಿಗೆ ಭಾರತ ಹೇಳಿದೆ. ಈ ವಿಷಯದಲ್ಲಿ ನಮ್ಮ ನಿಲುವು ಅಚಲ, ಯುದ್ಧದಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ, ಯುದ್ಧ ನಿಲ್ಲಬೇಕು ಅನ್ನೋ ಮಾತನ್ನ ಜೈಶಂಕರ್ ಮತ್ತೆ ಪುನರುಚ್ಚರಿಸಿದ್ದಾರೆ. ಇದು ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ ಹಾಗೂ ಔಡಯುಕ ಪತನಕ್ಕೆ ಕಾರಣ ಮತ್ತು ಅದರ ಫಲಿತಾಂಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.